ಅಂತ ದಾಳಿ ಅತ್ಯಾಚಾರ ಜೊತೆಗೆ ಅವರ ತಂದೆಯನ್ನ ಜೊತೆಗೆ 203 ಜನರನ್ನು ಕೊಲೆ ಕಾರಣಕರ್ತನಾದವಾಗ ಆಜೀವ ಶಿಕ್ಷೆ ಕೊಟ್ಟಿದ್ದನ್ನು ಹೈಕೋರ್ಟ್ ಇದ್ದಿದ್ದು ಅದಕ್ಕೆ ಅವ್ಗೆ ಆರ್ಡರ್ ಅಮಾನತಿಟ್ಟ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಇವೆರಡೂ ಘಟನೆಯಿಂದ ಜನ ಪೂರ್ತಿಯಾಗಿ ಈ ನ್ಯಾಯಾಂಗದ ಮೇಲೆ ವಿಶ್ವಾಸ ಕಳ್ಕೊಂಡು ಬೀದಿಗಿಳಿಯುವಂಥ ಹೋರಾಟಕ್ಕೆ ಇಳಿಯುವಂಥ ಪ್ರಸಂಗ ಬಂದಾಗ ಸಹಜವಾಗಿ ಎಚ್ಚೆತ್ತುಕೊಂಡಂಥ ಸುಪ್ರೀಂ ಕೋರ್ಟು ಅವುಗಳು ಎರಡಕ್ಕೂ ತಡೆ ತಂದಿದ್ದಾರೆ. ನಿಜವಾಗಿ ಒಳ್ಳೆಯ ಡಿಸಿಷನ್ಗಳು. ಯಾಕಂದರೆ ಅತ್ಯಾಚಾರಿಗಳಿಗೆ ಮೆಸೇಜ್ ಹೋಗಬೇಕಾಗಿದೆ. ಇವತ್ತು ಇಂಥವಿದ್ದರೂ ಸಹಿತ ಯಾವುದೇ ಹಂತದಲ್ಲಿದ್ದರೂ ಸಹಿತ ಅಂಥವ್ರು ಸಹಿತ ಇವನ್ ಈ ದೇಶದ ಅತ್ಯುನ್ನತ ಇದರಲ್ಲಿ ಸ್ಥಾನದಲ್ಲಿದ್ದರೂ ತಪ್ಪು ಮಾಡಿದ್ರೆ ನ್ಯಾಯದ ಕಟಕಟೆ ಒಳಗೆ ಸಿಕ್ಕರ ನ್ಯಾಯಾಂಗದ ಒಂದು ಅಲ್ಲಿನ ಹಿಡಿತಕ್ಕೆ ಸಿಕ್ಕರ ಅವ್ರ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಮೆಸೇಜ್ ಕೊಡಬೇಕಾಗಿತ್ತು. ಅದನ್ನು ಇವತ್ತು ಅಟ್ಲೀಸ್ಟ್ ತಡೆ ಹಾಕಿ ಎರಡಕ್ಕೂ ನಿಲ್ಲಿಸಿದ್ದು ನಿಜವಾಗಿಯೂ ಜನತಂತ್ರ ದೊಡ್ಡ ಗೆಲುವು, ಪ್ರಜಾತಂತ್ರ ದೊಡ್ಡ ಗೆಲುವು ಅಂತ ನಾವು ಈ ಸಂದರ್ಭದಾಗ ಯಾವ ಮುಚ್ಚುಮರೆಯಲ್ಲಿ ಹೇಳಬೇಕಾಗ್ಯದ. ಯಾಕಂದ್ರೆ ನಮ್ಮ ನ್ಯಾಯಾಂಗ ಸ್ವಲ್ಪ ತಪ್ಪಿದರೂ ಸಹ ಹೇಳಿದ ತಕ್ಷಣ ತಿದ್ದುಕೊಂಡು ಸರಿಯಾದ ಹಾದಿ ಯಾವುದಪ್ಪ, ಸಂವಿಧಾನ ಪದ್ಧತಿ ಯಾವುದು, ಸಹಜ ನ್ಯಾಯ ಯಾವುದು, ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ರಿಂದಾಗ ಸಹಜವಾಗಿ ನಮ್ಮ ಕೋರ್ಟ್ಗಳು ಅಥವಾ ನ್ಯಾಯಾಂಗಗಳು ಇವತ್ತು ತಾವು ಪ್ರಾಮಾಣಿಕ ಇದ್ದೀವಪ್ಪ ಅನ್ನೋದನ್ನು ತೋರಿಸ್ಕೊಟ್ಟಂಗೆ ಆಗೋಗ್ಬಿಟ್ಟದು. ಇಲ್ಲಾಂದ್ರೆ ಟೀಕೆಗಳು ನಿಧಾನಕ್ಕೆ ಹೆಚ್ಚಾಗ್ತಾ ನಡೆದಿದ್ದು ಆ ದಿಶೆಯಲ್ಲಿ. ಏನೂ ಇರಲಿ, ಈ ಒಂದು ವಿಷಯವನ್ನು ಕುರಿತಾಗ ಕೆಲವು ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಸಹಜದ ವಿರೋಧ ಪಕ್ಷವಾದ ಲಾಭ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲದ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕಿಂತಲೂ ಇವತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸ್ವಲ್ಪ ನಾವು ಟೀಕೆ ಮಾಡಿದ್ರು ಸಹಿತ ಅದನ್ನು ಸಹನ ಮಾಡೋದಿಲ್ಲಪ್ಪ, ಸತ್ಯದ ಕಡೆ ಹೋಗ್ತದೆ ಅನ್ನುವಂಥ ವಿಶ್ವಾಸ ನ್ಯಾಯಾಂಗದಲ್ಲಿ ಬರೋದರಿಂದಾಗಿ ಮತ್ತಷ್ಟು ವಿಶ್ವಾಸ ಗಟ್ಟಿ ಆಗ್ತಾ ಇದೆ ನ್ಯಾಯಾಂಗದ ಪರವಾಗಿ. ಹೌದಪ್ಪ, ನ್ಯಾಯಾಂಗ ಸ್ವಲ್ಪ ಹೇಳಿದ್ರೆ ತಿಳಿಸಿ ಹೇಳಿದ್ರೆ ಅಥವಾ